ಇಲ್ಲಿ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಅಭಿಮಾನ ಇರುತ್ತೆ, ಇಲ್ಲ ಅಂತ ಹೇಳ್ತೀನಿ. ಆದ್ರೆ ನಾನು ಒಂದು ಪ್ರಶ್ನೆನ ಮಾಡ್ತೀನಿ, ಇದೆಲ್ಲ ಬೇಕಿತ್ತ? ಸರ್ಕಾರಕ್ಕೂ ಕೂಡ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ, ಆರ್ಸಿಬಿ ಮ್ಯಾನೇಜ್ಮೆಂಟ್ಗೂ ಕೂಡ ಮಾಡಬೇಕಾಗುತ್ತೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾರು ಭದ್ರತೆಯನ್ನ ವಹಿಸಿಕೊಂಡಿದ್ರು ಅವ್ರಿಗೂ ಕೂಡ ಮಾಡಬೇಕಾಗುತ್ತೆ. ಎಡವಟ್ಟು ಎಲ್ಲೆಲ್ಲಾಯ್ತು? ಈ ಎಡವಟ್ಟಿಗೆ ಕಾರಣಗಳ್ಯಾರು? ಈ ದುರಂತಕ್ಕೆ ಕಾರಣಕರ್ತರು ಯಾರು? ಆಯ್ತು, ದುರಂತ ಸಂಭವಿಸ್ತು. ದುರಂತ ಸಂಭವಿಸಿದ ಬಳಿಕ ಆ ಘಟನೆ ಬಗ್ಗೆ ವಿರಾಟ್ ಕೊಹ್ಲಿ ಅವ್ರಿಗೆ ಗೊತ್ತಿರ್ಲಿಲ್ವಾ? ಆರ್ಸಿಬಿ ತಂಡಕ್ಕೆ ಗೊತ್ತಿರ್ಲಿಲ್ವಾ? ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತು. ಆದ್ರೂ ಸಾವಾದ್ರೆ ನಮ್ಗೇನು? ನಮ್ಮನೇಲಿ ಸಾವಾಗಿದ್ಯಾ? ನಮ್ಮನೆ ಮಕ್ಕಳು, ಹೆಂಡತಿ, ಅಕ್ಕ, ತಂಗಿ, ಅಣ್ಣ, ತಮ್ಮ ಎಲ್ಲ ಬಂದ್ರು, ವಿಧಾನಸೌಧದ ಮುಂದೆ ಫಂಕ್ಷನ್ ಮಾಡಿದ್ರು, ಹೋದ್ರು. ನಮ್ಮನೆ ಸಾವಾಗಿಲ್ಲಲ್ಲ. ಬನ್ನಿ ನಾವು ಸ್ಟೇಡಿಯಂಗೆ ಹೋಗೋಣ, ಸೆಲೆಬ್ರೇಟ್ ಮಾಡೋಣ, ಸೆಲ್ಫಿ ತಗೊಳ್ಳೋಣ. ನಾಚಿಕೆ ಆಗ್ಬೇಕು. ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದಂಥವ್ರು ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಬೇಕಿತ್ತು, ಪೋಸ್ಟ್ಪೋನ್ ಮಾಡಬಹುದಿತ್ತು, ಮಾಡಿಲ್ಲ. ವಿರಾಟ್ ಕೊಹ್ಲಿ ಗೊತ್ತಿರ್ಲಿಲ್ವಾ? ಆರ್ಸಿಬಿ ಟೀಮು ಗೊತ್ತಿರ್ಲಿಲ್ವಾ? ಮ್ಯಾನೇಜ್ಮೆಂಟ್ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತು. ಅದೇ ಗೇಟಲ್ಲಿ ಒಳಗಡೆ ಹೋದ್ರು ಎಲ್ಲ ಸೆಲೆಬ್ರೇಷನ್ ಮಾಡೋದಿಕ್ಕೆ. ಅದೇ ರಕ್ತ ಹರಿದಿತ್ತಲ್ಲ, ಅದೇ ರಸ್ತೆಯಲ್ಲಿ ಹೋದ್ರು. ಅದೇ ರಕ್ತವನ್ನು ತುಳ್ಕೊಂಡು ಹೋಗಿ ಒಳಗಡೆ ಸೆಲ್ಫಿನ ತಗೊಂಡ್ರು. ಸ್ಟೇಡಿಯಂ ಒಳಗಡೆ ನಿಮ್ಗೆ ನಮ್ಮ ಪ್ಯಾಲೆಟ್ ಟೀಮ್ ದೃಶ್ಯಾವಳಿ ತೋರಿಸ್ತಾರೆ. ಸ್ಟೇಡಿಯಂ ಒಳಗಡೆ ಆಟಗಾರರ ಜೊತೆಯಲ್ಲಿ ಸೆಲೆಬ್ರೇಷನ್ ಮಾಡ್ತದಂತ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ. ವಿಧಾನಸೌಧದ ಮುಂಭಾಗದಲ್ಲಿ ಸೆಲೆಬ್ರೇಷನ್ ಏನ್ ಮಾಡಿದ್ರು ಆ ದೃಶ್ಯ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಿದ್ರು. ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಿದ್ರು ಆ ದೃಶ್ಯವನ್ನು. ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಸೆಲೆಬ್ರೇಷನ್ ಅನ್ನ ಮಾಡಿದ್ರು. ಇಲ್ಲಿ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಅಭಿಮಾನ ಇರುತ್ತೆ, ಇಲ್ಲ ಅಂತ ಹೇಳ್ತೀನಿ. ಆದ್ರೆ ನಾನು ಒಂದು ಪ್ರಶ್ನೆನ ಮಾಡ್ತೀನಿ, ಇದೆಲ್ಲ ಬೇಕಿತ್ತ? ಸರ್ಕಾರಕ್ಕೂ ಕೂಡ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ, ಆರ್ಸಿಬಿ ಮ್ಯಾನೇಜ್ಮೆಂಟ್ಗೂ ಕೂಡ ಮಾಡಬೇಕಾಗುತ್ತೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾರು ಭದ್ರತೆಯನ್ನ ವಹಿಸಿಕೊಂಡಿದ್ರು ಅವ್ರಿಗೂ ಕೂಡ ಮಾಡಬೇಕಾಗುತ್ತೆ. ಎಡವಟ್ಟು ಎಲ್ಲೆಲ್ಲಾಯ್ತು? ಈ ಎಡವಟ್ಟಿಗೆ ಕಾರಣಗಳ್ಯಾರು? ಈ ದುರಂತಕ್ಕೆ ಕಾರಣಕರ್ತರು ಯಾರು? ಆಯ್ತು, ದುರಂತ ಸಂಭವಿಸ್ತು. ದುರಂತ ಸಂಭವಿಸಿದ ಬಳಿಕ ಆ ಘಟನೆ ಬಗ್ಗೆ ವಿರಾಟ್ ಕೊಹ್ಲಿ ಅವ್ರಿಗೆ ಗೊತ್ತಿರ್ಲಿಲ್ವಾ? ಆರ್ಸಿಬಿ ತಂಡಕ್ಕೆ ಗೊತ್ತಿರ್ಲಿಲ್ವಾ? ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತು. ಆದ್ರೂ ಸಾವಾದ್ರೆ ನಮ್ಗೇನು? ನಮ್ಮನೇಲಿ ಸಾವಾಗಿದ್ಯಾ? ನಮ್ಮನೆ ಮಕ್ಕಳು, ಹೆಂಡತಿ, ಅಕ್ಕ, ತಂಗಿ, ಅಣ್ಣ, ತಮ್ಮ ಎಲ್ಲ ಬಂದ್ರು, ವಿಧಾನಸೌಧದ ಮುಂದೆ ಫಂಕ್ಷನ್ ಮಾಡಿದ್ರು, ಹೋದ್ರು. ನಮ್ಮನೆ ಸಾವಾಗಿಲ್ಲಲ್ಲ. ಬನ್ನಿ ನಾವು ಸ್ಟೇಡಿಯಂಗೆ ಹೋಗೋಣ, ಸೆಲೆಬ್ರೇಟ್ ಮಾಡೋಣ, ಸೆಲ್ಫಿ ತಗೊಳ್ಳೋಣ. ನಾಚಿಕೆ ಆಗ್ಬೇಕು. ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದಂಥವ್ರು ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಬೇಕಿತ್ತು, ಪೋಸ್ಟ್ಪೋನ್ ಮಾಡಬಹುದಿತ್ತು, ಮಾಡಿಲ್ಲ. ವಿರಾಟ್ ಕೊಹ್ಲಿ ಗೊತ್ತಿರ್ಲಿಲ್ವಾ? ಆರ್ಸಿಬಿ ಟೀಮು ಗೊತ್ತಿರ್ಲಿಲ್ವಾ? ಮ್ಯಾನೇಜ್ಮೆಂಟ್ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತು. ಅದೇ ಗೇಟಲ್ಲಿ ಒಳಗಡೆ ಹೋದ್ರು ಎಲ್ಲ ಸೆಲೆಬ್ರೇಷನ್ ಮಾಡೋದಿಕ್ಕೆ. ಅದೇ ರಕ್ತ ಹರಿದಿತ್ತಲ್ಲ, ಅದೇ ರಸ್ತೆಯಲ್ಲಿ ಹೋದ್ರು. ಅದೇ ರಕ್ತವನ್ನು ತುಳ್ಕೊಂಡು ಹೋಗಿ ಒಳಗಡೆ ಸೆಲ್ಫಿನ ತಗೊಂಡ್ರು. ಸ್ಟೇಡಿಯಂ ಒಳಗಡೆ ನಿಮ್ಗೆ ನಮ್ಮ ಪ್ಯಾಲೆಟ್ ಟೀಮ್ ದೃಶ್ಯಾವಳಿ ತೋರಿಸ್ತಾರೆ. ಸ್ಟೇಡಿಯಂ ಒಳಗಡೆ ಆಟಗಾರರ ಜೊತೆಯಲ್ಲಿ ಸೆಲೆಬ್ರೇಷನ್ ಮಾಡ್ತದಂತ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ.
ವಿಧಾನಸೌಧದ ಮುಂಭಾಗದಲ್ಲಿ ಸೆಲೆಬ್ರೇಷನ್ ಏನ್ ಮಾಡಿದ್ರು ಆ ದೃಶ್ಯ. ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಿದ್ರು. ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಿದ್ರು ಆ ದೃಶ್ಯವನ್ನು. ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಸೆಲೆಬ್ರೇಷನ್ ಅನ್ನ ಮಾಡಿದ್ರು. ಇಲ್ಲಿ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಅಭಿಮಾನ ಇರುತ್ತೆ, ಇಲ್ಲ ಅಂತ ಹೇಳ್ತೀನಿ. ಆದ್ರೆ ನಾನು ಒಂದು ಪ್ರಶ್ನೆಯನ್ನ ಮಾಡ್ತೀನಿ, ಇದೆಲ್ಲ ಬೇಕಿತ್ತ? ಸರ್ಕಾರಕ್ಕೂ ಕೂಡ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ, RCB ಮ್ಯಾನೇಜ್ಮೆಂಟ್ಗೂ ಕೂಡ ಮಾಡಬೇಕಾಗುತ್ತೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾರು ಭದ್ರತೆಯನ್ನ ವಹಿಸಿಕೊಂಡಿದ್ರು ಅವ್ರಿಗೂ ಕೂಡ ಮಾಡಬೇಕಾಗುತ್ತೆ. ಎಡವಟ್ಟು ಎಲ್ಲೆಲ್ಲಾಯ್ತು? ಈ ಎಡವಟ್ಟಿಗೆ ಕಾರಣಗಳ್ಯಾರು? ಈ ದುರಂತಕ್ಕೆ ಕಾರಣಕರ್ತರು ಯಾರು? ಆಯ್ತು, ದುರಂತ ಸಂಭವಿಸ್ತು. ದುರಂತ ಸಂಭವಿಸಿದ ಬಳಿಕ ಆ ಘಟನೆ ಬಗ್ಗೆ ವಿರಾಟ್ ಕೊಹ್ಲಿ ಅವ್ರಿಗೆ ಗೊತ್ತಿರ್ಲಿಲ್ವಾ? RCB ತಂಡಕ್ಕೆ ಗೊತ್ತಿರ್ಲಿಲ್ವಾ? ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತು. ಆದ್ರೂ ಸಾವಾದ್ರೆ ನಮ್ಗೇನು? ನಮ್ಮನೇಲಿ ಸಾವಾಗಿದ್ಯಾ? ನಮ್ಮನೆ ಮಕ್ಕಳು, ಹೆಂಡತಿ, ಅಕ್ಕ, ತಂಗಿ, ಅಣ್ಣ, ತಮ್ಮ ಎಲ್ಲ ಬಂದ್ರು, ವಿಧಾನಸೌಧದ ಮುಂದೆ ಫಂಕ್ಷನ್ ಮಾಡಿದ್ರು, ಹೋದ್ರು. ನಮ್ಮನೇಲಿ ಸಾವಾಗಿಲ್ಲಲ್ಲ. ಬನ್ನಿ ನಾವು ಸ್ಟೇಡಿಯಂಗೆ ಹೋಗೋಣ, ಸೆಲೆಬ್ರೇಟ್ ಮಾಡೋಣ, ಸೆಲ್ಫಿ ತಗೊಳ್ಳೋಣ. ನಾಚಿಕೆ ಆಗಬೇಕು. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂತವ್ರು ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಬೇಕಿತ್ತು, ಪೋಸ್ಟ್ ಪೋನ್ ಮಾಡಬಹುದಿತ್ತು, ಮಾಡಿಲ್ಲ. ವಿರಾಟ್ ಕೊಹ್ಲಿ ಗೊತ್ತಿರ್ಲಿಲ್ವಾ? RCB ಟೀಮು ಗೊತ್ತಿರ್ಲಿಲ್ವಾ? ಮ್ಯಾನೇಜ್ಮೆಂಟ್ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತು. ಅದೇ ಗೇಟಲ್ಲಿ ಒಳಗಡೆ ಹೋದ್ರು ಎಲ್ಲ ಸೆಲೆಬ್ರೇಷನ್ ಮಾಡೋದಿಕ್ಕೆ. ಅದೇ ರಕ್ತ ಹರಿದಿತ್ತಲ್ಲ, ಅದೇ ರಸ್ತೆಯಲ್ಲಿ ಹೋದ್ರು, ಅದೇ ರಕ್ತವನ್ನ ತುಳ್ಕೊಂಡು ಹೋಗಿ ಒಳಗಡೆ ಸೆಲ್ಫಿನ ತಗೊಂಡ್ರು. ಸ್ಟೇಡಿಯಂ ಒಳಗಡೆ ಅದು ನಿಮ್ಗೆ ನಮ್ಮ ಪೈಲಟ್ ಟೀಮ್ ದೃಶ್ಯಾವಳಿ ತೋರಿಸ್ತಾರೆ. ಸ್ಟೇಡಿಯಂ ಒಳಗಡೆ ಆಟಗಾರರ ಜೊತೆಯಲ್ಲಿ ಸೆಲೆಬ್ರೇಷನ್ ಮಾಡ್ತದಂತ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ. ವಿಧಾನಸೌಧದ ಮುಂಭಾಗದಲ್ಲಿ ಸೆಲೆಬ್ರೇಷನ್ ಏನ್ ಮಾಡಿದ್ರು ಆ ದೃಶ್ಯ. ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಿದ್ರು. ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಿದ್ರು ಆ ದೃಶ್ಯವನ್ನು. ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಸೆಲೆಬ್ರೇಷನ್ ಅನ್ನ ಮಾಡಿದ್ರು.